ಏನಾಯ್ತು ಮಗನೇ, ತುಂಬಾ ಖುಷಿಯಾಗಿದ್ಯಾ? ಅಪ್ಪ, ದೇವ್ರಿಗೆ ನನ್ ಪ್ರಾರ್ಥನೆ ತಲುಪ್ತು. ಈಗಷ್ಟೇ ನನ್ಗೆ ಕಸ್ಟಮ್ ಆಫೀಸ್ ನಿಂದ SMS ಬಂದಿದೆ. ಅದ್ರಲ್ಲಿ ನನ್ ಫೋನ್ ಕೆನಡಾದಿಂದ ದೆಹಲಿ ವಿಮಾನ ನಿಲ್ದಾಣಕ್ಕೆ ತಲುಪಿದೆ ಅಂತ ತಿಳಿಸಿದ್ದಾರೆ. ಕಸ್ಟಮ್ ಡ್ಯೂಟಿ ಪಾವತಿಸೋದ್ ಬಾಕಿ ಇದೆ ಅಷ್ಟೇ. ಆಮೇಲೆ ಅವ್ರು ನನ್ ಫೋನ್ ನ ಮನೆಗ್ ತಂದು ಕೊಡ್ತಾರೆ. ಫೋನು ಅದು ಕೆನಡಾದಿಂದ ಯಾರ್ ಕಳಿಸಿರಬಹುದು? ಅಯ್ಯೋ, ಅದನ್ನೆಲ್ಲ ಬಿಡಿ. ನನ್ ಜನ್ಮದಿನ ಬರ್ತಿದೆ ಅಲ್ವಾ, ಖಂಡಿತ ದೊಡ್ಡಮ್ಮ ಇಲ್ಲಾಂದ್ರೆ ರಾಹುಲ್ ಅಣ್ಣ ಕಳ್ಸಿರ್ತಾರೆ. ನೀವ್ ಯಾಕೆ ಚಿಂತೆ ಮಾಡ್ತಿದ್ದೀರಾ? ಪ್ಲೀಸ್ ಕಸ್ಟಮ್ ಡ್ಯೂಟಿ 12,000 ಪಾವತಿಸಿ ಪ್ಲೀಸ್. ಮಗ್ನೆ, ಸ್ವಲ್ಪ ಫೋನ್ ಕೊಡು. ತಗೊಳ್ಳಿಯಪ್ಪ. ಮಗ್ನೆ, ಇದು ಸ್ಕ್ಯಾಮ್ ಕಣೋ. ನಾವು ಅಥವಾ ನಮ್ ಸಂಬಂಧಿಕರು ಅಥವಾ ಯಾರು ಕೂಡ ಯಾವ ಫೋನು ಆರ್ಡರ್ ಮಾಡಿಲ್ಲ. ನಿಜ ಏನು ಅಂದ್ರೆ, ಭಾರತೀಯ ಕಸ್ಟಮ್ ಅವರು ಯಾವಾಗ್ಲೂ ಇಮೇಲ್, SMS, ಕಾಲ್ ಮೂಲಕ ಡ್ಯೂಟಿ ಪಾವತಿಸೋದಕ್ಕೆ ಸಂಪರ್ಕಿಸೋದಿಲ್ಲ. ನೀವೇನ್ ಹೇಳ್ತಿದ್ದೀರಿ ಅಪ್ಪ? ಹೌದು, ಭಾರತೀಯ ಕಸ್ಟಮ್ ಅವರು ಎಂದಿಗೂ ಫೋನ್ ಕಾಲ್, SMS ಅಥವಾ ಇಮೇಲ್ ಮೂಲಕ ಪಾವತಿಗೆ ಸಂಪರ್ಕಿಸುವುದಿಲ್ಲ. ಭಾರತೀಯ ಕಸ್ಟಮ್ ಮೂಲಕ ನಡೆಸುವ ಎಲ್ಲ ಸಂವಹನಗಳಿಗೆ DIN ನಂಬರ್ ಇರುತ್ತದೆ. ಅದನ್ನು www.cbic.gov.in ನಲ್ಲಿ ದೃಢಪಡಿಸಿಕೊಳ್ಳಬಹುದು. ಎಚ್ಚರಿಕೆಯಿಂದಿರಿ, ಇಂತಹ ಮೋಸಗಾರರಿಂದ ದೂರವಿರಿ ಹಾಗೂ ಅವ್ರ ಬಗ್ಗೆ www.cybercrime.gov.in ಅಥವಾ ಸಹಾಯವಾಣಿ 1930 ಮೂಲಕ ದೂರು ದಾಖಲಿಸಿ. ಭಾರತೀಯ ಕಸ್ಟಮ್ ಮೂಲಕ ಜನಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ.